ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯ ಮನೆಗೆ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಪ್ರಚಾರಕ್ಕೆ ಬರುವಂತೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸದಲ್ಲಿ ಇವತ್ತು ಭೇಟಿಯಾಗಿ ನೀವು ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಕೇಳಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಂಡಿದ್ದಾರೆ. ಸರ್, ಈಗಾಗಲೇ ಸಿದ್ದರಾಮಯ್ಯನ ಭೇಟಿ ಮಾಡಿದೆ. ಭೇಟಿ ಮಾಡಿ ಅವರು ಕೂಡ ಇವಾಗ ಕೃಷ್ಣ ಬೈರೇಗೌಡರ ನಾಮಿನೇಷನ್ಗೆ ಹೊರಡ್ತಿದ್ದಾರೆ. ಹಾಗಾಗಿ ಭೇಟಿ ಮಾಡಿಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಅವರೊಂದಷ್ಟು ಸಲಹೆಗಳು ಕೊಟ್ಟರು. ಸಲಹೆಗಳು ಕೊಟ್ಟ ಮೇಲೆ ನಂತರ ಆಮೇಲೆ ಯಾವ ಪಾಯಿಂಟಿಗೆ ಬರ್ತೀನಿ ಅಂತಲೂ ಹೇಳಿದ್ದಾರೆ. ರೇವಣ್ಣ ಸಾಹೇಬ್ರ ಜೊತೆ ಮಾತಾಡಿದ್ದಾರೆ. ಹಾಗಾಗಿ ನಮಗೆ ಈಗಾಗಲೇ ಅರಸೀಕೆರೆ, ಕಡೂರು ಮತ್ತು ಅರ್ಕಲ್ಗೂಡು, ಹಾಸನಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಅದಂತರ ನಾವು ಒಂದು ದಿನಾಂಕ ಸೃಷ್ಟಿ ಮಾಡ್ಕೊಂಡು ಒಂದು ಬಹಿರಂಗ ಸಭೆ ಮಾಡಬೇಕು. ಸರ್, ಈಗ ಅವರು ಎಲ್ಲ ಜಿಲ್ಲೆಯಲ್ಲೂ ಓಡಾಡಬೇಕು. ಎಲ್ಲ ಜಿಲ್ಲೆಯಲ್ಲೂ ಓಡಾಡೋಂಥ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು ಎಲ್ಲ ಕಡೆ ಹೋಗಬೇಕಾಗುತ್ತೆ. ಹಾಗಾಗಿ ಒಂದು ದಿನ ಅವರು ನನಗೆ ಡೇಟ್ ಕೊಟ್ಟಿದ್ದಾರೆ. ಒಂದು ದಿನ ಈಗಾಗಲೇ ನಾನು ಪರಮೇಶ್ವರಣ್ಣನ್ನು ಭೇಟಿ ಮಾಡಬೇಕು ಅಂತ ಹೊರಟಿದ್ದೀನಿ. ಮತ್ತು ನಮ್ಮ ದಿನೇಶ್ ಗುಂಡೂರಾವ್ರನ್ನು ಭೇಟಿ ಮಾಡಬೇಕು ಅಂತ ಹೊರಟಿದ್ದೀನಿ. ಎಲ್ಲರನ್ನೂ ಭೇಟಿ ಮಾಡಿದ ನಂತರ ನಿಮ್ಮ ಮೇಲೆ ಜಾಸ್ತಿ ವಿಶೇಷವಾದಂಥ ಕಾಳಜಿ ಸಿದ್ದರಾಮಯ್ಯನವರಿಗೆ, ಅದರ ಮುಂದಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ದೂರ ಇಟ್ಟಿದ್ದಾರೆ. ನನಗೆ ಆ ವಿಚಾರ ಗೊತ್ತಿದೆ ಸರ್. ಇವತ್ತು ನಾನು ಬಂದಿರೋದು ಅವ್ರ ಆಶೀರ್ವಾದ ತೊಗೊಂಡೋಗೋದಕ್ಕೆ. ಅವ್ರು ಹಿರಿಯ ರಾಜಕಾರಣಿಗಳು. ನಮ್ಮ ತಂದೆ ಜೊತೆ ಭಾಳಷ್ಟು ರಾಜಕಾರಣ ಮಾಡಿದ್ದಾರೆ. ನಮ್ಮ ತಂದೆ ಜೊತೆ ಒಡನಾಟ ಇಟ್ಕೊಂಡಂಥವ್ರು. ನಾವು ಚಿಕ್ಕ ವಯಸ್ಸಲ್ಲಿದ್ದಂಥ ಸಂದರ್ಭದಲ್ಲೂ ನಮ್ಮ ಮನೆಗೆ ಭಾಳ ಸರಿ ಬರ್ತಾಯಿದ್ರು, ಹೋಗ್ತಾಯಿದ್ರು. ವಿಶ್ವಾಸದಲ್ಲಿದ್ದಂಥ ನಾವು ಎಲ್ಲರೂ ಒಟ್ಟಿಗಿದ್ದಂಥ ರಾಜಕಾರಣಿ. ಇವತ್ತು ನಾನು ಬಂದು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಹೋಗಿದ್ದೀನಿ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರಾಗಿರೋ ಕಾರ್ಯಕರ್ತರಾಗಿರೋದು ಅವ್ರಿಗೆ ಎಷ್ಟು ಮಟ್ಟಿಗೆ